ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ರಾಜ್ಯಕ್ಕೆ ಏನ್ ಅವರಿಂದ ನಿರೀಕ್ಷೆ ಮಾಡ್ತೀರಿ ನೀವು ಒಬ್ಬ ಮತದಾರರಾಗಿ? ಮತದಾರರಾಗಿ ನಾನು ಕೇಳೋದು ಇಷ್ಟೇನೆ, ಎಲ್ಲರಿಗೂ ಒಳ್ಳೇದು ಬಯಸ್ಬೇಕು, ಬಡವರಿಗೆ ಮನೆ ಕಟ್ಕೊಡ್ಬೇಕು, ಒಳ್ಳೆ ಅಭಿವೃದ್ಧಿ ಮಾಡಬೇಕು, ಸರ್ಕಾರ ಮುಂದೆ ತರಬೇಕು, ಎಲ್ಲರಿಗೂ ಚೆನ್ನಾಗಿ ಕಾಲ ಏನೇ ಪ್ರಾಬ್ಲಮ್ ಆದರೂ ಏನೇ ಕಷ್ಟ ಬಂದರೂ ಕೂಡ ಅವ್ರು ಬಂದು ಇಲ್ಲಿ ಸ್ಪಂದಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ ಸರ್. ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ, ದುಡ್ಡು 2000 ನಿಮ್ಗೆ? ನಮ್ಮ ತಾಯಿಗೆ ಬರ್ತೈತೆ, ನಂಗೆ ಬರ್ತಾ ಇಲ್ಲ ಸರ್. ನಿಮ್ಗಿಲ್ಲ? ನಮ್ಗಂದ್ರೆ ನಾನು ಆಕ್ಚುಲಿ ನಮ್ದಿಲ್ಲ, ಅವ್ರದ್ದು ಹಿರಿಯರ್ ಅವರೇ ತಾನೆ, ಅವ್ರು ಬಂದ್ ಚೆನ್ನಾಗಿದ್ರೆ ಅಷ್ಟೇ ಬರ್ತಾ ಇದೆ. ಅವ್ರಿಗೆ ಬರ್ತೈತೆ ಸರ್. ಏನ್ ಹೇಳ್ತೀರಾ, ಏನ್ ನಿರೀಕ್ಷೆ ಇದೆ ನಿಮ್ಗೆ? ಅವ್ರು ಬಂದು ನಮ್ಗೆ ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು ಸರ್, ಇನ್ನೇನು. ಒಳ್ಳೇದ್ ಮಾಡ್ಬೇಕು, ಜನಗಳಿಗೆ ಎಲ್ಲಾರ್ಗು ಒಳ್ಳೆಯ ರೀತಿ ನಿವಾಜ್ ಮಾಡ್ಬೇಕು. ಅವರೇ ಮುಖ್ಯಮಂತ್ರಿ ಆಗಿ ಇವಾಗ ಡಿ ಕೆ ಶಿವಕುಮಾರ್ ಮುಂದುವರೆಯೋದು ಒಳ್ಳೇದ ಅಥವಾ ಸಿದ್ದರಾಮಯ್ಯ ಇರ್ಬೇಕಾಗಿತ್ತ? ಇಲ್ಲ ಇಲ್ಲ, ಅವರು ಮುಂದುವರಿಲಿ, ಯಾಕಂದ್ರೆ ಎಲ್ಲಾ ಒಂದೇ ಹಳೆಬ್ರೆ ಹೋಗ್ಬಾರ್ದು. ಇವಾಗ ಕಾಲಕ್ರಮೇಣ ಯಾವೈತೆ, ಇವಾಗ ನೀವು ಒಂದಲ್ಲ ಒಂದ್ ದಿವಸ ಮುಖ್ಯಮಂತ್ರಿ ಆಗ್ಬೋದು, ಹೇಳೋದು ಬಯಸೋದು ಯಾವ ತರ ಜನ ಸ್ಪಂದಿಸ್ತಾರೋ ಅದೇ ತರ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟೇ ನನ್ನಲ್ಲಿ ಅಭಿಮಾನ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಇನ್ನೇನು ಅವ್ರಿಗೆ ಅನುಭವ ಕಡಿಮೆ ಇದೆ, ಚಿಕ್ಕ ವಯಸ್ಸಿಂದ ಇದ್ದಾರಲ್ಲ ಅವರು. ರಾಜಕೀಯದಲ್ಲಿ ದೇವೇಗೌಡನ ಎದುರಿಸ್ಕೊಂಡ್ ಬಂದವ್ರು. ಹೌದಾ ಸರ್? ಯಾಕೆ ಅಲ್ಲ, ಒಬ್ಬೊಬ್ರಿಗೂ ಒಂದು ಕೆಪಾಸಿಟಿ ಇದೆ, ಸ್ವಲ್ಪ ನಿಧಾನ ಕಡಿಮೆ ಅಷ್ಟೇ. ಅವರಲ್ಲಿ ಜಾಸ್ತಿ ಆತರ ಕೋಪ, ವಯಸ್ಸು ಆ ತರ ಮಾಡ್ತದೆ, ಏನ್ ಮಾಡಕ್ಕಾಗಲ್ಲ. ಯಾರು ಬಂದ್ರೆ ಬೆಲೆ ಕಡಿಮೆ ಆದ್ದು ಸಾಧ್ಯನೇ ಇಲ್ಲ, ಸುಮ್ಮನೆ ಹೇಳಬಹುದು ಅಷ್ಟೇ, ಎಲ್ಲೂ ಸಿಗೋದು ಇಲ್ಲ. ಇನ್ನ ಮುಂದಕ್ಕೂ ಬರ್ತಾ ಬರ್ತಾ ಯಾವರೇ ಬರ್ಲಿ ಕಷ್ಟ ಅನ್ನೋದು ಜನಗಳಿಗೆ ತಪ್ಪೋದಿಲ್ಲ. ರಾಜಕೀಯದವರು ಅನುಕೂಲವಾಗಿದ್ದಾರೆ, ಅದೇನ್ ತೊಂದರೆ ಇಲ್ಲ. ರಾಜಕೀಯದವರು ಅನುಕೂಲವಾಗಿದ್ದಾರೆ, ಅನುಕೂಲನೇ ಅವ್ರಿಗೆ, ಅನುಕೂಲಕ್ಕೋಸ್ಕರ ಅಲ್ಲಿ ಹೋಗಿರೋದು. ಅವ್ರ ಟೈಮ್ ಹಂಗೆ ಕೂಡ್ಕೊಂಡ್ ಬರ್ತತೆ, ಎಲ್ರಿಗೂ ಬರಲ್ಲ ಅದು. ಸರ್ 3 ವರ್ಷ ಬರೀ ಕುರ್ಚಿ ಕಿತ್ತಾಟ, ನಾಯಕತ್ವ ಬದಲಾವಣೆಯಲ್ಲೇ ಕಾಲ ಕಳೆದ ಅಲ್ಲ, ಅಭಿವೃದ್ಧಿ ಮಾಡ್ಬೇಕಾ? ಏನು ಅಭಿವೃದ್ಧಿ ಮಾಡಕ್ಕಾಗಲ್ಲ, ಎಲ್ಲೋದ್ರು ಬಾಯಲ್ಲಿ ಹೇಳ್ಬೋದು ಅಭಿವೃದ್ಧಿ. ಜನಕ್ಕಂತೂ ತೊಂದರೆ ತಪ್ಪೋದೇ ಇಲ್ಲ, ಸುಮ್ಮನೆ ಮಾತಾಡಲ್ಲ. ಅವ್ರು ಕಷ್ಟ ಬಿದ್ರೇನೆ ಅವ್ರು ತಿನ್ನಕ್ಕೆ. ಬೇರೆ ರಾಜಕೀಯವ್ರು ನಂಬ್ಕೊಂಡ್ರೆ ಏನ್ ಸುಖ ಇಲ್ಲ. ಏನೋ ಓಟ್ ಹಾಕ್ಬೇಕು, ಕರ್ತವ್ಯ. ಅಭಿಮಾನಿಗಳು ಇದ್ದಾರೆ. ಇವಾಗ ತಮಿಳ್ನಾಡಲ್ಲಿ ನೋಡಿ ಹೆಂಗ್ ಬಂದ್ಬಿಟ್ಟ ಅವನು. ಏನ್ ಅದು ಸುಮ್ನೆ ನೋಡಿ, ರಾಜಕೀಯ ಅನ್ನೋದೇ ಏನು ಗೊತ್ತಿಲ್ಲ ಅವ್ರಿಗೆ ಆಕ್ಚುಲಿ. ಅಲ್ಲ, ಅಲ್ಲಿ MLA ಆಗಿರೋಲಿ, ಇವಾಗ ಮಿನಿಸ್ಟರ್ ಆಗಿರೋಲಿ, ಯಾರಿಗೂ ಎಕ್ಸ್ಪೀರಿಯನ್ಸೇ ಇಲ್ಲ ನೋಡಿ. ಇವಾಗ ಯೋಗ ಹೆಂಗ್ ಬಂದ್ಬಿಡ್ತು. ರಾಜಕೀಯದಲ್ಲಿ ಹಿಂಗೆ ಅಲ್ಲಿತಾರೆ. ಪ್ರಪಂಚದಲ್ಲಿ ನಾವು ನೆನೆಸ್ದಂಗೆ ಒಬ್ಬೊಬ್ರು ಮನ್ಸು ಒಂದೊಂಥರ. ಎಲ್ಲರೂ ಬದಲಾವಣೆ ಆಗ್ಬೋದಾ ಸರ್? ಎಲ್ಲಿ ನಮ್ಮ ರಾಜ್ಯದಲ್ಲೂ ಆತರ ಬದಲಾವಣೆ ಬಯಸ್ತೀರಾ? ಬದಲಾವಣೆಗೆ ಯಾರು ಇವಾಗ ಹೊಸದಾಗಿ ಎಲ್ಲ ಹಳಬರೇ ಇದ್ದಾರೆ. ಈಗ ಬಿಟ್ಟೆ BJP, ಈ ಕಡೆ ಬಿಟ್ಟರೆ ಕಾಂಗ್ರೆಸ್, JDS ಬಿಡಿಯೋದು. ಏನ್ ಹಿಂಗೆ ಕಾಲ ತಳ್ಕೊಂಡು ಹೋಗ್ತಾವ್ರೆ. ಏನ್ 94-95 ವಯಸ್ಸವರೆಗೂ ಇನ್ನ ರಾಜ್ಯಸಭಾ ಟಿಕೆಟ್ ಬೇಕು ಅವ್ರಿಗೆ? ಏನ್ ಸಾಧನೆ ಮಾಡಿದ್ದಾರೆ? ಏನೋ ಅವಾಗ ಇತ್ತು, ಅವಾಗ ಮಾಡಿರ್ಬೋದು. ಅವಾಗ ಜನಗಳಿಗೂ ಸ್ವಲ್ಪ ತಿಳುವಳಿ ಕಡಿಮೆ. ಇವಾಗ ಇಷ್ಟು ಹುಡುಗರು ರಾಜಕೀಯ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಇಲ್ಲ ಸರ್. ಡಿ ಕೆ ಶಿವಕುಮಾರ್ ಇಂದ ಏನ್ ಬದಲಾವಣೆ ಬಯಸ್ತೀರಾ? ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬದಲಾವಣೆ ಅದು ನಾವು ಕನಸು ಮಾಡೋದು. ಇವಾಗ ಏನ್ ಅಭಿವೃದ್ಧಿ ಇವಾಗ ಇಷ್ಟು ದಿನ ಮಾಡಿದ್ದೇ ಮಾಡ್ತಾರೆ. ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಅಂತಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಇದ್ದು ಏನ್ ಅಭಿವೃದ್ಧಿ ಮಾಡಿದಿರೋ? ಅದೇ ರೀತಿ ಸುಮ್ಮನೆ ಅದು ಹೇಳ್ಬೋದು, ಜನಗಳಿಗೆ ಒಂದು ಯುಗ ಅಷ್ಟೇ. ಏನು ಪ್ರಯೋಜನ ಇಲ್ವಾ ಸರ್? ಯಾರು ಬಂದು ನನ್ನ ಮನಸ್ಸಿಗೆ ಅದು ಇನ್ನು ಅವ್ರವ್ರ ಇದು ಆ ರಾಜಕೀಯ ಪಾರ್ಟಿಯವರು ಯಾರು ಬಂದ್ರು ರಾಜ್ಯದ ಹಣೆ ಬರ ಇಷ್ಟೇ. ಫೈನಲಿ ಏನಾದ್ರು ಒಂದು ಸಲಹೆ ಕೊಡೋದಾದ್ರೆ ಹೊಸ ಮುಖ್ಯಮಂತ್ರಿಗೆ ಏನ್ ಸಲಹೆ ಕೊಡ್ತೀರಿ ನೀವು? ಬದಲಾವಣೆ ಏನ್ ಬಯಸ್ತೀರಿ ಮತದಾರರಾಗಿ? ಅಲ್ಲ, ಮತದಾರರು ಬೇಡಿಕೆ ಅವರು ಈಡೇರಿಸೋದಿಲ್ಲ. ಏನ್ ನಿರೀಕ್ಷೆ ಇದೆ ಸರ್ ನೂತನ ಮುಖ್ಯಮಂತ್ರಿಗಳಿಂದ? ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಾನೆ ಇದಾರೆ, ಇಲ್ಲ ಅಂತಿಲ್ಲ. ಅವ್ರಿಗೆ ಏನೇನು ಸಾಧ್ಯ ಮಾಡ್ತಾವ್ರೆ. ನಮ್ಮ ಸಿದ್ದರಾಮಯ್ಯರು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಜೊತೆಯಲ್ಲಿ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಕೆಲವ್ರಿಗೆ ಆಗತ್ತೆ, ಕೆಲವ್ರಿಗೆ ಆಗಲ್ಲ. ಏನು ಅದು ಡಿ ಕೆ ಶಿವಕುಮಾರ್ ಚಾಲೆಂಜಿಂಗ್ ಪರ್ಸನ್. ಅವರು ಮಾಡಲೇಬೇಕು ಅನ್ನೋರು. ನಮ್ಮ ಬೆಂಗಳೂರನ್ನ ತುಂಬಾ ಚೆನ್ನಾಗಿ ತಗೊಂಡೋಗ್ತೀವಿ ಅಂತ ಹೇಳ್ತವ್ರೆ. ತುಂಬಾ ಒಳ್ಳೇದು, ಏನಿಲ್ಲ, ಒಬ್ಬರೇ ಇರಬೇಕು ಅಂತೇನಿಲ್ಲ, ಎಲ್ಲರೂ ಕೊಟ್ಟು ರಾಜ್ಯ ನಾಡು ಚೆನ್ನಾಗಿ ಆಗ್ಬೇಕಷ್ಟೇ. ನಿಮಗೂ ಬೇಸರ ಇದೆಯಾ ಸಿದ್ದರಾಮಯ್ಯ ರಾಜೀನಾಮೆ? ಹಂಗೇನಿಲ್ಲ, ಪಾಪ ಅವ್ರ ಜೊತೆಲೇ ಇರ್ತಾರಲ್ಲ, ಎಲ್ಲೂ ಹೋಗಲ್ವಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ, ಅವರಿಂದ ಏನ್ ನಿರೀಕ್ಷೆ ಇದೆ ತಾವೊಬ್ರು ಮತದಾರರಾಗಿ? ಅವ್ರು ಹೇಳ್ತವ್ರಲ್ಲ, ಅವೆಲ್ಲ ಮಾಡ್ಬೇಕು ಹೇಳ್ತಾರ ಹೇಳ್ತಾವ್ರಲ್ಲ. ಬರೀ ಫ್ರೀ ಎಂದು ಜನಗಳನ್ನ ಹಾಳು ಮಾಡ್ಬಾರ್ದು.
ನಾನು 1975 ಇದೇ ಇರೋದು ನಾನು. ಆ ಫ್ರೀ ಬಂದ್ಮೇಲೆ ಎಲ್ಲ ಹಾಳಾಗೋಗಿರೋದು. ಒಬ್ರು ಸಿಕ್ಕಲ್ಲ ಜನಗಳು. ಮೊದ್ಲು ಅದನ್ನ ತೆಗಿಬೇಕಾ ಸರ್? ನನ್ನ ಪ್ರಕಾರ ತೆಗಿಬೇಕು. ಏನಾರ ಅಲ್ಲಿ ಕೆಲಸ ಕೊಟ್ಟು ದುಡ್ಡು ಕೊಡ್ಲಿ, ಅದೆಲ್ಕ ಕೊಟ್ಟು ಅಕ್ಕಿ ಕೊಡ್ಲಿ, ಏನಾರ ಕೊಡ್ಲಿ, ಅದು ಏನು ಕೊಡದಲ್ಲೇ ಕೊಡ್ಬಾರ್ದು. ನನ್ನ ಅನುಭವ. ಗ್ಯಾರಂಟಿ ಯೋಜನೆ ಬೇಕಿಲ್ಲ ರಾಜ್ಯಕ್ಕೆ? ನನ್ನ ಪ್ರಕಾರ ಬೇಕಿಲ್ಲ. ಅದಕ್ಕೆ ಏನಾರ ಕೆಲಸ ಕೊಡ್ಬೇಕು. ಅದಕ್ಕೆ ಸುಮ್ನೆ ಫೀಸಿಗೆ ಬರಬಾರ್ದು. ಏನಾರ ಕೆಲಸ, ಯಾವ್ದೋ ಅಂಗಡಿನಲ್ಲಿ ಕೆಲಸ ಮಾಡ್ತಾನೆ, ಅಲ್ಲಿ ಜೊತೆ ಕೊಡ್ಲಿ. ಅವ್ನು 10,000 ಕೊಡ್ಬೇಕು, ಇನ್ನೊಂದು 1,000 ಎಕ್ಸ್ಟ್ರಾ ಕೊಡ್ಲಿ. ಅದು ನನ್ನ ಅನುಭವ. ನಾನು 2004 ಜಾಬ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಟ್, ನಂದು ಲಕ್ಷಗಟ್ಟಲೆ ಮಕ್ಕಳಿಗೆ ಜಾಬ್ ಕೊಡ್ಸಿಕೊಟ್ಟಿನಿ. ಒಂದಲ್ಲ ಎರಡಲ್ಲಿ. ಕಾಯಕ ನಾನೇ ಓನರ್. ಅದಕ್ಕೆ ಕಾಯಕ ಕಂಪ್ಯೂಟರ್ ಎಜುಕೇಶನ್ ಅಂತ ಇಲ್ಲ, ME ಪಾಲಿಟೆಕ್ನಿಕ್ ಎದುರುಗಡೆ ಇದೆ. ಈ ಸಂಜೆ ತುಂಬಾ ವರ್ಷದಿಂದ ಗೊತ್ತು ನನಗೆ. ಅಲ್ಲಿ ನೋಡ್ತೀನಲ್ವಾ, ಲಕ್ಷಗಟ್ಟಲೆ ಮಕ್ಕಳು ಜಾಬು. ಇವಾಗ ಜನಗಳೇ ಇಲ್ಲ. ಏನ್ ಕೇಳಿದ್ರು ಅವ್ರಿಗೆ ಕೆಲ್ತಿರಲ್ಲ. ಕರೋನಾ ಬಂದ್ಮೇಲೆ ನಿಮ್ಗೆ ಗೊತ್ತು, ಏನು ಓದಿಲ್ಲ, ಸ್ಕೂಲಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಆದ್ರೆ ಜಾಬ್ ಬೇಕು. ಸ್ಕೂಟರ್ ಇದ್ರೆ ಸಾಕು ಡೆಲಿವರಿ ಕೊಡೋದು. ಎಷ್ಟು ದಿವಸ ಕೊಡ್ತಾರೆ ಡೆಲಿವರಿನ? ಆಮೇಲೆ ಸ್ಕಿಲ್ಲೇ ಬರಲ್ಲ ಅವ್ರಿಗೆ. ಆಮೇಲೆ ಸ್ಕಿಲ್ ಓರಿಯೆಂಟೆಡ್ ಸ್ಟಾಪ್ ಮಾಡೋರೆ ನಮ್ಗೆ ಕಾಂಗೈ ಬಂದ್ಮೇಲೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಕರ್ನಾಟಕ ವೆಕೇಶನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಡೈರಿ ಸರ್ಕಲ್ ಇದೆಯಲ್ಲ, ಅದು ನಡೀತಾನೆ ಇಲ್ಲ. ಸರ್, ಈಗ ತಾವು ಎಜುಕೇಶನ್ ಮತ್ತೆ ಉದ್ಯೋಗ ಎರಡು ಹೇಳಿದ್ರೆ, ಹೊಸ ಮುಖ್ಯಮಂತ್ರಿಗೆ ಏನು ಸಲಹೆ ಕೊಡಕ್ ಬಯಸ್ತೀರಿ? ಎಜುಕೇಶನ್ ಮತ್ತೆ ಉದ್ಯೋಗದಲ್ಲಿ ಏನ್ ಬದಲಾವಣೆ ತರಬೇಕು? ಸೇಮ್ ಸ್ಕಿಲ್ ಓರಿಯೆಂಟೆಡ್. ಡಿಗ್ರಿಗಿಂತ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಕಲಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಎಕ್ಸಾಂಪಲ್ ನಿಮ್ದೇ ವಿಡಿಯೋ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಸ್ಕಿಲ್ ಕಲ್ತ್ಕೊಂಡ್ಬರ್ಬೇಕು. ನೋಡಿ, ಇಂಜಿನಿಯರಿಂಗ್ಗೆ ಅವ್ರಿಗೆಲ್ಲ ಕೆಲಸ ಸಿಕ್ಕಲ್ಲ, IT ಅಂದ್ರೆ ಕೆಲಸ ಸಿಗುತ್ತೆ IT ಅವ್ರು ಸಿಗುತ್ತೆ. ಹೌದು. 100%. ಯಾಕೆಂದ್ರೆ ಅವರು ಕೆಲಸ ಮಾಡ್ತಾರೆ. ಇಂಜಿನಿಯರಿಂಗ್ ಸುಮ್ಮನೆ ಹೊರಗಡೆ ಬಂದು ಮತ್ತೆ ಕಲಿಬೇಕು ಅವರು. ನನ್ನ ಪ್ರಕಾರ ಏನು ಉಪಯೋಗ ಆಗ್ತಲ್ಲ ಇಂಜಿನಿಯರಿಂಗ್. ಸುಮ್ಮನೆ C ಅಂತಾರೆ, ಜಾವಾ ಅಂತಾರೆ, ಎಲ್ಲ ಅಂತಾರೆ, ಹೊರಗಡೆ ಬಂದು ಏನು ಕಲ್ತಿರಲ್ಲ. ಅದೇ IT ಅನ್ನೋದು ಡಿಪ್ಲೊಮಾ ಆದ್ರು ಎಷ್ಟೋ ವಾಸಿ. ಇಂಜಿನಿಯರ್ಗೆ ಏನೋ ಗೊತ್ತಿಲ್ಲ, ತುಂಬಾ ಟಾಪಲ್ಲಿ ಇರೋರು ಟಾಪಲ್ಲಿ ಇರ್ತಾರೆ. ಇನ್ನು 70% ಒದ್ದಾಡೋರೇ ನೋಡಿ. ಮಾತಾಡೋರು ಜಾಸ್ತಿ, 100%. ಸರ್, ಈಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ಆದಂತ DK ಶಿವಕುಮಾರ್ ಇದೆಯಲ್ಲ, ಸೊ ಅವರು ಒಂಥರ ಎಲ್ರಿಗೂ ಸ್ಫೂರ್ತಿ ಅನ್ಸ್ಬೋದಾ ಸರ್? 100% ಹಂಗಿರ್ಬೇಕು ಅನ್ಸುತ್ತೆ. ಹಂಗಿರ್ಬೇಕು, ಎಲ್ರು ಇರ್ಬೇಕು ಅನ್ಸುತ್ತೆ. ನೆವರ್ ಗಿವ್ ಅಪ್. ಬಿಟ್ಕೊಡ್ಲೇ ಇಲ್ಲ ಅವರು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬಿಟ್ಕೊಡ್ಲಿಲ್ಲ. ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಒದ್ದಾಡ್ತೀವಿ. ನನಗೆ ಸ್ಟೂಡೆಂಟ್ ಬಂದಿಲ್ಲ ಅಂದ್ರೆ ಒದ್ದಾಡ್ತಿರ್ತೀನಿ ನಾನು. ಸರ್, ಅದೇ ತರ ಹಠಕ್ಕೆ ಬಿದ್ದು ಯುವ ಜನತೆ ಇವತ್ತು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ಅಲ್ಲಿ ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ. ಎಲ್ಲೆಲ್ಲಿ ಏನೇನು ಮಾಡ್ತಾರ ಗೊತ್ತಿಲ್ಲ. ಬಿಡದಿ ಬಗ್ಗೆ ಏನೇನು ಹೇಳ್ತಾರೆ ಅವರು. ನಡೀತಾನೆ ಇದೆ ಬಿಡದಿನಲ್ಲಿ. ಅಷ್ಟೊಂದು ಗ್ರೀನರಿ ಇದೆ, ಅದ್ರಲ್ಲಿ ತೆಗೆದಂತಾರೆ. ಪ್ಲಸ್ ಮೈನಸ್ ಎರಡೂ ಇದೆ. ಅದನ್ನ ನಾವು ಅಷ್ಟೊಂದು ಹೇಳಕ್ಕಾಗಲ್ಲ. ಕಡೆದಾಗಿ ಮುಖ್ಯಮಂತ್ರಿಗೆ ಏನ್ ಹೇಳ್ತೀರಾ ಸರ್? ತುಂಬಾ ಚೆನ್ನಾಗಿ ಮಾಡ್ಲಿ. ಡೌನ್ ದ ಲೈನ್ ಇದ್ದಾರೆ ಅವ್ರು, ಆಕ್ಚುಲಿ ಇಲ್ಲ ಅಂತ ಇಲ್ಲ. ಹಿಂದೂ ಸಂಪ್ರದಾಯನು ನೋಡ್ತಿರ್ತೀವಿ ಸ್ವಲ್ಪ, ಅದನ್ನು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿ. ನನ್ನ ಹೆಸರು ನೀಲಕಂಠಪ್ಪ, ಕಾಯಕ ಬಳಗ ಕಂಪ್ಯೂಟರ್ ಎಜುಕೇಶನ್, ರಾಜನಗರ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ಈ ಸಂಜೆ ಅವಾಗಿಂದ ನಿಮ್ ಜೊತೆಲಿದ್ದೀವಿ ನಾವು. ಸರ್, ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಆಯ್ತು, ಇನ್ನೇನು DK ಶಿವಕುಮಾರ್ ಅವರು ಪದಗ್ರಹಣ ಆಗೋದೊಂದೇ ಬಾಕಿ ಇರುವಂತದ್ದು. ಸೊ DK ಶಿವಕುಮಾರ್ ಹೊಸ ಮುಖ್ಯಮಂತ್ರಿ ರಾಜ್ಯಕ್ಕೆ ಏನ್ ಅನ್ಸುತ್ತೆ ಸರ್? ಅದೇ ಹೇಳ್ತಿಲ್ಲ, ಅವ್ರವ್ರ ಹಣೆ ಬರ ಕ್ಲೋಸ್ ಅಷ್ಟೇ, ಚಾಪ್ಟರ್ ಕ್ಲೋಸ್. ರಾಜ್ಯದ ಹಣೆ ಬರ ಚಾಪ್ಟರ್ ಕ್ಲೋಸ್. ಏನ್ ಮಾಡಕ್ಕಾಗಲ್ಲ, ಅವನು ಅನುಭವಿಸ್ಲೇಬೇಕಲ್ವಾ ಸರ್? ಸರಿ, ಸರ್, ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್? ಗ್ಯಾರಂಟಿ ನಮ್ಗೆ ಒಂದು ಬಿಡಿ. ಗ್ಯಾರಂಟಿನ ಫ್ರೀ ಬಸ್ ಕೊಟ್ಟಿದ್ದು ವೇಸ್ಟ್ ಸರ್. ಅವೆಲ್ಲ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದು ವೇಸ್ಟ್. ಅದೇ ಹೇಳ್ತೀನಲ್ಲ, ವೇಸ್ಟ್. ಏನ್ ಮಾಡಕ್ಕಾಗಲ್ಲ. ಎಲ್ಲ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಏನ್ ಅನ್ಸುತ್ತೆ ಸರ್? ಸರ್, ನಿಮ್ ಕಾಲದಲ್ಲಿ ಆಡಳಿತ ನೋಡಿದಿರಿ, ನೀವು ಮುಖ್ಯಮಂತ್ರಿ ನೋಡಿದಿರಿ, ಇವಾಗಿನ ಸರ್ಕಾರದ ನೋಡ್ತಾ ಇದ್ರಿ. ಏನ್ ಅನ್ಸುತ್ತೆ ಸರ್? ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಸರ್? ತುಂಬಾ ವ್ಯತ್ಯಾಸ ಇದೆ ಸರ್. ಯಾಕಂತಂದ್ರೆ ಅವಾಗ ಈಗ ದುಡ್ಡಿ ಬೆಲೆ ಇತ್ತು, ಇವಾಗ ದುಡ್ಡಿ ಬೆಲೆ ಇಲ್ಲ. ಆವಾಗಿನ ವ್ಯವಹಾರನ ಚೇಂಜ್, ಈಗಿನ ಜನಸಂಖ್ಯೆ ಆ ರೀತಿ ಇದೆ. ಜನರು ತೊಂದ್ರೆ ಇದೆ, ಏನ್ ಮಾಡಕ್ಕಾಗಲ್ಲ. ಸರ್, ಮುಖ್ಯಮಂತ್ರಿಗೆ ಏನ್ ಬದಲಾವಣೆ ಬಯಸ್ತೀರಾ ಸರ್? ನೀವೊಬ್ರು ಮತದಾರರಾಗಿ ಏನ್ ಬದಲಾವಣೆ ಆಗ್ಬೇಕು ರಾಜ್ಯದಲ್ಲಿ ಅಂತ ಅನ್ಸುತ್ತೆ ಸರ್? ನೋಡೋಣ, 2 ವರ್ಷ ಈಗ ಶಿಫ್ಟ್ ಮಾಡಿದ್ರಲ್ಲ, ಯಾವ ರೀತಿ ಆಗ್ತಿರೋದು. ಇನ್ನು 2 ವರ್ಷ ಏನ್ ಮಾಡ್ಬೋದು? ಅದೇ ಶಿವಕುಮಾರ್ ಅವ್ರು ಯಾವ ರೀತಿ ನಡೆಸಲು ನೋಡ್ಕೊಂಡು ಹೋಗೋಣ ಅಷ್ಟೇ. ಕುತೂಹಲ ಇದೆ ಒಟ್ನಲ್ಲಿ. ನೋಡೋಣ ಸರ್. ಅಭಿವೃದ್ಧಿ ಮಾಡ್ತಾರ ಅಥವಾ ಹಿಂಗೆ ಮುಂದುವರಿತಾರ? ಎಲ್ಲರ ಅಭಿವೃದ್ಧಿ ಏನು ಒಂದು ಅರ್ಥ ಆಗ್ತಾ ಇಲ್ಲ ಬಿಡಿ. ಓಕೆ.